ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಟ್ಟಾದ್ರಂತೆ. ವಿಷಯ ಕೇಳಿ. ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ಅಹಮ್ಮದ್ ಖಾನ್ರ ಮೇಲೆ ಸಿಟ್ಟಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅಪ್ಡೇಟ್ ಕೊಡ್ತಾ ಇದ್ರಂತೆ ಜಮೀರ್ ಅಹಮ್ಮದ್ ಖಾನ್ ಅವರು. ಆದಷ್ಟು ಬೇಗ ಬಳ್ಳಾರಿಗೆ ಹೋಗು ಅಂದ್ರಂತೆ. ಭರತ್ ರೆಡ್ಡಿ ಜೊತೆ ಮಾತಾಡಿ ಫೋನ್ನಲ್ಲಿದ್ದಾರೆ ಅಂತ ಜಮೀರ್ ಅಹಮ್ಮದ್ ಖಾನ್ ಮುಖ್ಯಮಂತ್ರಿಗಳಿಗೆ ತಮ್ಮ ಫೋನ್ ಕೊಡೋದಕ್ಕೆ ಹೋದ್ರಂತೆ. ಅವನ ಜೊತೆ ಮಾತಾಡಲ್ಲ ನಾನು ಅಂತ ಸಿಟ್ಟಿಗೆದ್ರಂತೆ ಸಿದ್ದರಾಮಯ್ಯನವರು. ಆದ್ರೆ ಕಂಪ್ಲಿ ಗಣೇಶ್ ಮತ್ತು ನಾಗೇಂದ್ರ ಜೊತೆ ಮಾತಾಡಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹೋಗಿ ಬ್ಯಾನರ್ ಕಟ್ಟ ತಪ್ಪಲ್ವಾ ಅಂತ. ನಮ್ಮ ರಿಪೋರ್ಟರ್ ಸುರೇಶ್ ಇದ್ದಾರೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ. ಸುರೇಶ್, ಎಷ್ಟೊತ್ತಿಗಾಯ್ತಿದು? ಏನು ಜಮೀರ್ ಅಹಮ್ಮದ್ ಖಾನ್ ಅವರು ಅಪ್ಡೇಟ್ ಕೊಡೋದಕ್ಕೆ ಬಂದ್ರಾ ಮುಖ್ಯಮಂತ್ರಿಗಳಿಗೆ? ಎಲ್ಲರ ಎದುರಿಗೇನೆ ಮುಖ್ಯಮಂತ್ರಿಗಳ ಸಿಟ್ಟು ಮಾಡ್ಕೊಂಡಿದ್ದ ಹೆಂಗೆ? ಅಜಿತ್, ಹೌದು. ಇವತ್ತು ಬೆಳಿಗ್ಗೆ ನಿನ್ನೆ ಎಲ್ಲ ಬಳ್ಳಾರಿಯಲ್ಲಿ ಏನೆಲ್ಲ ಘಟನೆಗಳು ನಡೆದಿದೆ, ಈ ಒಂದು ಘಟನೆಯ ಬಗ್ಗೆ ಅಪ್ಡೇಟ್ ಕೊಡೋದಕ್ಕೆ ಅಲ್ಲಿನ ಉಸ್ತುವಾರಿ ಸಚಿವರಾದಂತಹ ಜಮೀರ್ ಅಹಮ್ಮದ್ ಖಾನ್ ಅವರು CM ನಿವಾಸಕ್ಕೆ ಹೋಗ್ತಾರೆ. ಏನೆಲ್ಲ ಆಗಿದೆ ಮತ್ತು ಏನೆಲ್ಲ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡಿದ್ದೇನೆ ಅನ್ನುವಂಥ ವಿಚಾರವನ್ನು ಹೇಳ್ತಾ ಇರ್ತಾರೆ. ನೋಡಿ, ಒಬ್ಬ ಪಳಗಿದ ರಾಜಕಾರಣಿಗೂ ಮತ್ತು ಹೊಸದಾಗಿ ರಾಜಕಾರಣಕ್ಕೂ ಬಂದಂಥವ್ರಿಗೆ ಇರುವಂತಹ ವ್ಯತ್ಯಾಸ ಇದು. ಯಾಕೆ ಅಂತಂದರೆ ಈ ಸ್ವಲ್ಪ ಮಾಗಿದ ರಾಜಕಾರಣಿಗಳು ಮೀಡಿಯಾ ಮುಂದೆ ಮಾತಾಡುವಂಥ ಸಂದರ್ಭದಲ್ಲಿ ಇಂತಹ ಪರಿಸ್ಥಿತಿಯನ್ನು ನಿಭಾಯಿಸುವಂಥ ರೀತಿಯಲ್ಲಿ ಯಾವ ರೀತಿ ಮಾತಾಡ್ತಾರೆ ಅನ್ನೋದು ಗೊತ್ತು. ಆದರೆ ನಿನ್ನೆಯಿಂದ ಭರತ್ ರೆಡ್ಡಿ ಅವರು ಈ ಘಟನೆ ಆದ ಬಳಿಕ ಏನೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ, ಯಾವ ರೀತಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಇದೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಗಮನಕ್ಕೆ ಬಂದಿದೆ. ಹಾಗಾಗಿಯೇ ಅವರು ಈ ಒಂದು ಘಟನೆ ನಡೆದಂಥ ಸಂದರ್ಭದಿಂದಲೂ ಕೂಡ ಏನೆಲ್ಲ ಆಗಿದೆ ಅನ್ನೋದರ ಅಪ್ಡೇಟನ್ನು ತೆಗೆದುಕೊಂಡು ಭಾಳಷ್ಟು ಸಿಟ್ಟಾಗಿದ್ದಾರೆ. ಅಂದರೆ ಹೋಗಿ ಜನಾರ್ದನ್ ರೆಡ್ಡಿ ಅವರ ಮನೆಯ ಬಳಿ, ಅವರ ಮನೆಯ ಕಾಂಪೌಂಡ್ ಹತ್ರ ಬ್ಯಾನರ್ ಹಾಕುವಂಥದ್ದು ಇರ್ಬೋದು, ಅಲ್ಲಿ ಹೋಗಿ ಈ ಕಾರ್ಯಕರ್ತರು ಗುಂಪು ಸೇರುವಂಥದ್ದು ಇರ್ಬೋದು. ಭಾಳಷ್ಟು ಸೂಕ್ಷ್ಮವಾದ ಪ್ರದೇಶಗಳಿರ್ತವೆ, ಸೂಕ್ಷ್ಮವಾದ ವಿಚಾರಗಳಿರ್ತವೆ, ಅದನ್ನು ನಿಭಾಯಿಸುವಂಥ ರೀತಿ ಅಲ್ಲ ಅದು. ಹಾಗಾಗಿ ಈ ಎಲ್ಲ ಪರಿಸ್ಥಿತಿಗೆ ಕಾರಣ ಭರತ್ ರೆಡ್ಡಿ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಒಂದು ತಲೆಗೆ ಬಂದಿದೆ. ಹಾಗಾಗಿಯೇ ಸಾಕಷ್ಟು ಸಿಟ್ಟಾಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಜಮೀರ್ ಅಹಮ್ಮದ್ ಖಾನ್ ಅವರು ಅದನ್ನು ಒಂದು ರೀತಿ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇವತ್ತು ಬೆಳಿಗ್ಗೆ ನಾವು ಜಮೀರ್ ಅಹಮ್ಮದ್ ಖಾನ್ ಅವರ ಮನೆಗೆ ಈ ಒಂದು ವಿಚಾರದ ಪ್ರತಿಕ್ರಿಯೆಗೆ ತೆರಳಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾದಂತಹ ಆಫ್ ದ ರೆಕಾರ್ಡ್ ಗೊತ್ತಾದಂತಹ ಮಾಹಿತಿ ಇದು. ಅಂದರೆ ಅವರು ಫೋನನ್ನು ಕೊಡೋದಕ್ಕೆ ಹೋದಾಗ ಭರತ್ ರೆಡ್ಡಿ ಅವರು ಲೈನ್ನಲ್ಲಿದ್ದಾರೆ ಅಂತ ಹೇಳಿ ಸಿದ್ದರಾಮಯ್ಯನವರಿಗೆ ಕೊಡೋಕೆ ಹೋದಂಥ ಸಂದರ್ಭದಲ್ಲಿ ಅವರೊಂದಷ್ಟು ಸಿಟ್ಟಾಗಿದ್ದಾರೆ. ನಾನು ಮಾತಾಡೋದಿಲ್ಲ ಭರತ್ ರೆಡ್ಡಿ ಜೊತೆಯಲ್ಲಿ ಅಂತ, ನೀನೇ ಅದನ್ನು ಹ್ಯಾಂಡಲ್ ಮಾಡು ಅಂತ ಹೇಳಿದ್ದಾರೆ. ಅದರ ಜೊತೆಯಲ್ಲಿ ಕಂಪ್ಲಿ ಗಣೇಶ್ ಮತ್ತು ನಾಗೇಂದ್ರ ಅವರಿಗೆ ಫೋನ್ ತಗೊಳ್ಳೋದಕ್ಕೆ ಹೇಳಿದ್ದಾರೆ. ಅವರ ಜೊತೆಯಲ್ಲಿ ಮಾತಾಡಿ ಫಸ್ಟು ಪರಿಸ್ಥಿತಿಯನ್ನು ತಿಳಿಗೊಳಿಸಿ ಅಂತ ಹೇಳಿದ್ದಾರೆ. ಮತ್ತು ಈ ರೀತಿ ಬೇಕಾಬಿಟ್ಟಿಯಾಗಿ ಮಾತಾಡೋದನ್ನು ನಿಲ್ಲಿಸಿ ಫಸ್ಟು ಅವನ ಬಾಯಿಗೆ ಒಂದು ರೀತಿ ಕಂಟ್ರೋಲ್ ಮಾಡಿ ಅನ್ನುವಂಥ ಒಂದು ಸೂಚನೆಯನ್ನು ಭಾಳಷ್ಟು ನೇರವಾಗಿ ಹೇಳಿದ್ದಾರೆ. ಹಾಗಾಗಿ ಒಂದಷ್ಟು ಸಿಟ್ಟಾಗಿದ್ದಾರೆ. ಅದರ ಜೊತೆಯಲ್ಲಿ ಯಾರೆಲ್ಲ ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರ ಮೇಲೆಲ್ಲ ಒಂದಷ್ಟು ಸಿಟ್ಟಾಗಿದ್ದಾರೆ. ಪರಿಸ್ಥಿತಿಯನ್ನು ಆದಷ್ಟು ಬೇಗ ತಿಳಿಗೊಳಿಸೋದಕ್ಕೆ ಪ್ರಯತ್ನ ಪಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಜಮೀರ್ ಅಹಮ್ಮದ್ಗೂ ಕೂಡ ಆದಷ್ಟು ಬೇಗ ಬಳ್ಳಾರಿಗೆ ತೆರಳಿ ಅಲ್ಲಿ ಎಲ್ಲ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ಬೇಕೋ ಅದನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಒಂದಷ್ಟು ಸೂಚನೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಕ್ಯಾಬಿನೆಟ್ ಇರೋದರಿಂದ ಜಮೀರ್ ಅಹಮ್ಮದ್ ಅವರು ಕ್ಯಾಬಿನೆಟ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಕ್ಯಾಬಿನೆಟ್ ಮುಗಿದ ಬಳಿಕ ನಾನು ಬಳ್ಳಾರಿಗೆ ತೆರಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಅಲ್ಲಿ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳೋದರಲ್ಲಿ ಪೊಲೀಸ್ ಇಲಾಖೆ ಕೂಡ ಸಫಲ ಆಗಿದೆ. ಅದರ ಜೊತೆಯಲ್ಲಿ BJP ನಾಯಕರು ಕೂಡ ಒಂದಷ್ಟು ಅಲ್ಲಿ ಹೋಗಿ ಪ್ರತಿಭಟನೆಯನ್ನು ಮಾಡುವಂಥದ್ದು ಮತ್ತು ಅಲ್ಲಿನ ಪರಿಸ್ಥಿತಿಯನ್ನು ಅವಲೋಕಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲದರ ಜೊತೆಯಲ್ಲಿ BJPಯ ಒಂದಷ್ಟು ಜನ ನಾಯಕರು ಕೂಡ ಇದನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಈ ಒಂದು ಘಟನೆಯನ್ನು ಅನ್ನುವಂಥ ಒಂದು ವಿಚಾರವನ್ನು, ಒತ್ತಡವನ್ನು ಸರ್ಕಾರದ ಮೇಲೆ ಹೇರ್ತಾ ಇದ್ದಾರೆ. ಕ್ಯಾಬಿನೆಟ್ನಲ್ಲೂ ಕೂಡ ಈ ಬಗ್ಗೆ ಚರ್ಚೆ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಏನೆಲ್ಲ ಘಟನೆಗಳಾಗಿದೆ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಕ್ಯಾಬಿನೆಟ್ನಲ್ಲಿ ಒಂದು ಅನೌಪಚಾರಿಕ ಚರ್ಚೆಯ ಬಳಿಕ ಬಹುತೇಕ
CID ತನಿಖೆಗೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳ್ಬೋದು. ಸದ್ಯಕ್ಕಂತೂ CM ಸಿದ್ದರಾಮಯ್ಯನವರು ಈ ಒಂದು ಘಟನೆಯ ಬಗ್ಗೆ ಸಾಕಷ್ಟು ಸಿಟ್ಟಾಗಿರುವಂಥದ್ದು ನಿಜ. ಅದನ್ನು ಪರಿಸ್ಥಿತಿಯನ್ನು ಆದಷ್ಟು ಬೇಗ ತಿಳಿಗೊಳಿಸೋದಕ್ಕೆ ಸಚಿವರಿಗೆ ಸೂಚನೆ ಕೊಟ್ಟಿರೋದು ಕೂಡ ನಿಜ. ಅಜಿತ್, ಎಸ್, ಥ್ಯಾಂಕ್ ಯು ಸೋ ಮಚ್ ಸುರೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.